ಮಹಿಳೆಯರು ಪ್ರತಿದಿನ ಈ ವಿಡಿಯೋದಾಗಿರುವ ಎಲ್ಲ ಆಸನಗಳನ್ನು ಪ್ರತಿದಿನ ನೀವು ತಪ್ಪದೇ ಪ್ರಾಕ್ಟೀಸ್ ಮಾಡಿದ್ರಿ ಅಂತಂದ್ರೆ ಸೊ ನಿಮ್ಗೆ ಯಾವ ರೀತಿ ಪ್ರಯೋಜನ ಕೊಡ್ತಾವೆ ಈ ಆಸನಗಳು ಅಂತಂದ್ರೆ PCOD ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗಿರ್ತೈತಿ. ಸೊ ಹಾರ್ಮೋನ್ಸ್ ಬ್ಯಾಲೆನ್ಸ್ ಮಾಡೋದು, ರೀಪ್ರೊಡಕ್ಟಿವ್ ಹೆಲ್ತ್, ವೆಲ್ನೆಸ್ಸು, ಪೆಲ್ವಿಕ್ ಹೆಲ್ತ್ ಇಂಪ್ರೂವ್ಮೆಂಟ್ ಆಗ್ತೈತಿ. ಡೈಜೆಸ್ಟಿವ್ ಸಿಸ್ಟಮ್ ಪೂವರ್ ಇದ್ರೆ ಅದು ಸುಧಾರಣೆ ಆಗ್ತೈತಿ. ಫರ್ಟಿಲಿಟಿ ಮತ್ತು ಪೀರಿಯಡ್ಸ್ ಕ್ರ್ಯಾಂಪ್ಸ್ ಅಂತ ಬರ್ತಿರ್ತಾವೆ, ಸೊ ಅದಕ್ಕೆ ಹೆಲ್ಪ್ ಆಗ್ತೈತಿ. ಜೊತೆಗೆ ಸ್ಪೈನ್ ಹೆಲ್ತ್ ಇಂಪ್ರೂವ್ಮೆಂಟ್ ಆಗ್ತೈತಿ. ಹಾಗೆ ಕಾನ್ಸ್ಟಿಪೇಷನು, ಗ್ಯಾಸ್, ಎಸಿಡಿಟಿ ಕೂಡ ಇದ್ರೆ ಸೊ ಅದು ಕೂಡ ನಿವಾರಣೆ ಆಗ್ತೈತಿ. ಸೊ ಯಾವ ರೀತಿ ಯಾವ ಆಸನಗಳನ್ನು ಮಾಡ್ಬೇಕನ್ನೋದನ್ನು ತಿಳ್ಕೊಳ್ಳೋಣ್ರಿ. ನಮಸ್ತೆ, ನಾನು ಮಂಜುಳಾ, ನಿಮ್ಮ ಯೋಗ ಕೋಚ್. ಸೀದಾ ಕೂತ್ಕೊರಿ, ಬೆನ್ನು ಕತ್ತು ನೇರವಾಗಿರಲಿ. ಸೊ ಫಸ್ಟ್ ಒನ್ ಪಾರ್ಶ್ವ ಸುಖಾಸನ್. ಬ್ರೀದ್ ಇನ್ ಮಾಡ್ತಾ ಎರಡೂ ಕೈಗಳ ಮೇಲೆ ತಗೋರಿ. ಬ್ರೀದ್ ಔಟ್ ಮಾಡ್ತಾ ಲೆಫ್ಟ್ ಹ್ಯಾಂಡು ರೈಟ್ ಲೆಗ್ ಮೇಲೆ, ಇನ್ನೊಂದು ಕೈ ಈ ರೀತಿ ತಲೆ ಮೇಲೆ ಬರಲಿ, ಕಿವಿ ಮೇಲೆ ಬರಲಿ, ಕೈ ಸ್ಟ್ರೆಚ್ ಮಾಡಲಿ, ಮೇಲಿನ ಕೈ. ಬ್ರೀದ್ ಇನ್ ಮಾಡ್ತಾ ಮತ್ತೆ ಕೈಗಳ ಮೇಲೆ. ಬ್ರೀದ್ ಔಟ್ ಯುವರ್ ರೈಟ್ ಸೈಡ್. ಬ್ರೀದ್ ಇನ್ ಸೆಂಟರ್. ಬ್ರೀದ್ ಔಟ್. ಬ್ರೀದ್ ಇನ್ ಸೆಂಟರ್. ಬ್ರೀದ್ ಔಟ್. ಇದೇ ರೀತಿ ಈ ಪಾರ್ಶ್ವ ಸುಖಾಸನ 8 ಬಾರಿ ಪ್ರಾಕ್ಟೀಸ್ ಮಾಡ್ಬೋದು ನೀವು. ಸೊ ಈ ಆಸನ ಪ್ರಾಕ್ಟೀಸ್ ಮಾಡೋದ್ರಿಂದ ಬ್ರೀದಿಂಗ್ ಕೆಪಾಸಿಟಿ ಇಂಪ್ರೂವ್ಮೆಂಟ್ ಆಗ್ತೈತಿ. ಜೊತೆಗೆ ವೇಸ್ಟ್ ಫ್ಯಾಟು ರೆಡ್ಯೂಸ್ ಆಗ್ತೈತಿ. ಬ್ರೀದ್ ಇನ್ ಸೆಂಟರ್, ಬ್ರೀದ್ ಔಟ್ ಮಾಡ್ತಾ ಎರಡೂ ಕೈಗಳನ್ನು ಕೆಳಗೆ ಬಿಡಿಸ್ತೀವಿ. 8 ಬಾರಿ ಪ್ರಾಕ್ಟೀಸ್ ಮಾಡಿರಿ ಇದನ್ನು. ಸೊ ನೆಕ್ಸ್ಟ್ ಒನ್ ಬಟರ್ಫ್ಲೈ ಪೋಸ್, ತಿತ್ಲಿ ಆಸನ್. ಎರಡೂ ಕಾಲುಗಳನ್ನು ಮುಂದೆ ತಗೋರಿ, ಕ್ಲೋಸ್ ಮಾಡ್ಕೋರಿ. ನಂತರ ಇಲ್ಲಿಂದ ಎರಡೂ ಕಾಲುಗಳನ್ನು ಕೆಳಗೆ ತಗೋತೀರಿ. ಸ್ವಲ್ಪ ಎರಡೂ ಕಾಲುಗಳನ್ನು ನಿಮ್ಮ ಕಡೆ ತೊಗೊಂಡು ಎರಡೂ ಕೈಗಳನ್ನು ಈಗ ಫಿಂಗರ್ಸ್ ಇಂಟರ್ಲಾಕ್ ಮಾಡಿಕೊಂಡು ಪಾದದ ಕೆಳಗೆ ಇಟ್ಕೋತೀರಿ. ಸೊ ಸೀದಾ ಕೂತ್ಕೋರಿ, ಕೈ ಸ್ಟ್ರೆಚ್ ಆಗಲಿ, ಎದೆ ಭಾಗ ಮುಂದೆ ಬರಲಿ. ಸೊ ನೆಕ್ಸ್ಟ್ ಇಲ್ಲಿಂದ ಒಂದು 10 ಬಾರಿ ಈ ರೀತಿ ತಿತ್ಲಿ ಆಸನ ಎರಡೂ ಕಾಲುಗಳನ್ನು ಬಡಿಬೇಕು. ಸೊ ಈ ಆಸನದಿಂದ ಪೆಲ್ವಿಕ್ ಭಾಗಕ್ಕೆ ಬ್ಲಡ್ ಸರ್ಕ್ಯುಲೇಷನ್ ಆಕೈತಿ. ಸೊ ಪೆಲ್ವಿಕ್ ಭಾಗ ಸ್ಟ್ರಾಂಗ್ ಆಗ್ತೈತಿ. 10 ಬಾರಿ ಪ್ರಾಕ್ಟೀಸ್ ಮಾಡೋದನ್ನು. ರಿಲ್ಯಾಕ್ಸ್, ಕೈ ಬಿಡಿಸ್ಕೊತೀರಿ. ಸೊ ನೆಕ್ಸ್ಟ್ ಒನ್ ಮಾಲಾಸನ. ಸೊ ಅದಕ್ಕಾಗಿ ಈ ರೀತಿ ಕಾಲು ತೊಗೋರಿ ಮುಂದೆ. ಸೊ ನೆಕ್ಸ್ಟ್ ಒಂದೊಂದು ಕಾಲು ಹಿಂದೆ ತೊಗೋತೀರಿ. ಈ ರೀತಿ ಒಂದು ಕಾಲು ಹಿಂದೆ ತೊಗೊಂಡು ನೆಕ್ಸ್ಟ್ ಈ ಕಾಲನ್ನು ಈ ರೀತಿ ತೊಗೋಬೇಕು. ಹಿಂಗೆ ಅಕಸ್ಮಾತ್ ನಿಮಗೆ ಈ ರೀತಿ ಬರಲಿಲ್ಲ ಅಂದ್ರೆ ಎದ್ದು ನಿಂತ್ಕೊಂಡು ಕೆಳಗೆ ಕೂತ್ಬೋದು ನೀವು. ಸ್ವಲ್ಪ ಪಾದಗಳು ಹೊರಗೆ ಬರಲಿ. ಸೊ ಎರಡೂ ಕೈಗಳು ಹಾರ್ಟ್ ಸೆಂಟರ್ ಬರಬೇಕು, ನಮಸ್ಕಾರ ಸ್ಥಿತಿ ಒಳಗೆ. ಸೊ ನೆಕ್ಸ್ಟ್ ಎಲ್ಬೋಸ್ ಏನಿದೆಲ್ಲ ಒಳಗೆ ಬರಲಿ. ಕಾಲಿನ ಒಳಗೆ ಬಂದು ಈ ರೀತಿ ಕಾಲನ್ನು ಒತ್ತಬೇಕು. ಸೊ ಈ ಆಸನದಿಂದ ಮಲಬದ್ಧತೆ ಅದು ಇಂಪ್ರೂವ್ಮೆಂಟ್ ಆಗ್ತೈತಿ. ಜೊತೆಗೆ ಆ್ಯಸಿಡಿಟಿ, ಗ್ಯಾಸ್ ಕೂಡ ಇಂಪ್ರೂವ್ಮೆಂಟ್ ಆಗ್ತೈತಿ. ಇದರಿಂದ ಡೈಜೆಸ್ಟಿವ್ ಸಿಸ್ಟಮ್ಮು ಹೆಲ್ತ್ ಇಂಪ್ರೂವ್ಮೆಂಟ್ ಆಗ್ತೈತಿ. ಹಾಗೆ ಫರ್ಟಿಲಿಟಿ ಇರ್ಬೋದು, ರೀಪ್ರೊಡಕ್ಟಿವ್ ಆರ್ಗನ್ಸ್ ಹೆಲ್ತ್ ಕೂಡ ಇಂಪ್ರೂವ್ಮೆಂಟ್ ಆಗ್ತೈತಿ ಇದರಿಂದ. ಸೊ ಈ ಸ್ಥಿತಿಯೊಳಗೆ ನೀವು ಒಂದು 10 ಕೌಂಟ್ ಮಟ್ಟ ಅಥವಾ 8 ಕೌಂಟ್ ಮಾಡ್ಕೊಂಡು ಕೂತ್ಕೋಬೋದು. ಸೊ ಈ ರೀತಿ ನಿಮಗೆ ಕೂತ್ಕೊಳ್ಳೋಕ್ಕಾಗಲಿಲ್ಲ ಅಂತಂದ್ರೆ ಹಿಂದೆ ಕೆಳಗೆ ಈ ರೀತಿ ಇಲ್ಲಿ ದಿಂಬಿಟ್ಕೊಂಡು ನೀವು ಕೂತ್ಕೋಬೋದು. ಅಥವಾ ಆಗ್ತಾಯಿಲ್ಲಪ್ಪ ಅಂತಂದ್ರೆ ಈ ರೀತಿ ಎರಡೂ ಕೈಗಳನ್ನು ಈ ರೀತಿ ಪ್ರೆಸ್ ಮಾಡಿ ಈ ರೀತಿ ಮುಂದೆ ಬಂದು ಕೂತ್ಕೋಬೋದು ನೀವು. ಕೈ ಬಿಡಿಸ್ಕೋತೀರಿ. ಸೊ ನೆಕ್ಸ್ಟ್ ಒನ್ ವಜ್ರಾಸನ ಸ್ಥಿತಿಗೆ ಬರ್ರಿ. ಸೊ ಒಂದೊಂದು ಕಾಲು ಹಿಂದೆ ತಗೋರಿ. ವಜ್ರಾಸನ ಸ್ಥಿತಿಗೆ ಬರ್ರಿ, ಸೀದಾ ಕೂತ್ಕೋರಿ. ಸೊ ನೆಕ್ಸ್ಟ್ ಒಂದು ಶಶಂಕಾಸನ್. ಸೊ ಎರಡೂ ಕಾಲುಗಳನ್ನು ಓಪನ್ ಮಾಡ್ಕೋರಿ. ಇಲ್ಲಿ ನೀಸ್ ಕಡೆ ಓಪನ್ ಮಾಡ್ಕೋರಿ. ನಿಮಗೆ ಎಷ್ಟು ಸಾಧ್ಯ ಆಯ್ತಷ್ಟು ಓಪನ್ ಮಾಡ್ಕೋರಿ. ಸೊ ನೆಕ್ಸ್ಟ್ ಎರಡೂ ಕೈಗಳನ್ನೈತಲ್ಲ ಈ ರೀತಿ ನೆಲಕ್ಕೆ ಹಚ್ಚಬೇಕು, ಎದುರಿಗೆ ನೋಡಬೇಕು. ಬ್ರೀದ್ ಇನ್ ಮಾಡಬೇಕು, ಬ್ರೀದ್ ಔಟ್ ಮಾಡ್ತಾ ನಿಧಾನವಾಗಿ ಎರಡೂ ಕೈನ ವಾಕ್ ಮಾಡ್ಕೊತ ಹೋಗ್ಬೇಕು. ಈ ರೀತಿ ನಿಮಗೆ ಎಷ್ಟು ಸಾಧ್ಯ ಆಕೈತೆ ಅಷ್ಟು. ಇಷ್ಟ ಆದರೆ ಇಷ್ಟ ಮಾಡಿರಿ, ಅಥವಾ ಇನ್ನೂ ಮುಂದೆ ಹೋಗ್ಬೋದು ಅಂತಂದ್ರೆ ಈ ರೀತಿ ಹಣೆ ಭಾಗ ನೆಲಕ್ಕೆ ಹಚ್ಚಿರಿ. ಸೊ ಎರಡೂ ಕೈಗಳನ್ನು ಸ್ಟ್ರೆಚ್ ಮಾಡಿರಿ. ಸಹಜವಾದ ಉಸಿರಾಟ ಇರಲಿ. ಸೊ ಇಲ್ಲಿ ನಿಮಗೆ ಎಷ್ಟು ಸಾಧ್ಯ ಆಕೈತೆ ಅಷ್ಟು ಇರ್ಬೋದು. ನೀವಿಲ್ಲಿ 5 ಕೌಂಟು, 8 ಕೌಂಟು, 10 ಕೌಂಟ್ ಮಟ್ಟ ಇರ್ಬೋದು. ಸೊ ಈ ಆಸನದಿಂದ ನರ್ವಸ್ ಸಿಸ್ಟಮ್ ಇಂಪ್ರೂವ್ಮೆಂಟ್ ಆಗ್ತೈತಿ. ಜೊತೆಗೆ ಸ್ಟ್ರೆಸ್ಸು, ಆ್ಯಂಗ್ಸೈಟಿ ರಿಲೀವ್ ಆಗ್ತೈತಿ. ಸ್ವಲ್ಪ ತಲೆ ಎತ್ತಿ ಮೇಲೆ ನೋಡ್ತೀರಿ. ಬ್ರೀದ್ ಇನ್, ಬ್ರೀದ್ ಔಟ್ ಮಾಡ್ತಾ ಹೆಂಗೆ ಹೋಗಿದ್ರಿ ಹಂಗೆ ವಾಪಸ್ ಬರ್ರಿ, ನಿಧಾನವಾಗಿ, ಅವಸರ ಮಾಡಬೇಡ್ರಿ, ಸ್ಲೋ. ಎರಡು ಕಾಲನ್ನು ಕ್ಲೋಸ್ ಮಾಡ್ಕೋರಿ. ಸೊ ನೆಕ್ಸ್ಟ್ ಒನ್ ಲಾಸ್ಟ್ ಒನ್ ಭುಜಂಗಾಸನ್.
ಸೊ ಇಲ್ಲಿಂದ ನಿಧಾನವಾಗಿ ಮುಂದೆ ಹೋಗಬೇಕು. ಹೊಟ್ಟೆ ಭಾಗದ ಮೇಲೆ ಮಲ್ಕೋತೀರಿ. ಸೊ ಮಲ್ಕೊಂಡ್ಮೇಲೆ ಎರಡೂ ಕೈಗಳು ಎಂತಲ್ಲ ಚೆಸ್ಟ್ ಬಾಜುಗೆ ಬರಲಿ. ಚಿನ್ನ ನೆಲಕ್ಕತ್ತಿರಲಿ, ಎಲ್ಬೋಸ್ ಬೆಂಡ್ ಆಗಲಿ. ಸೊ ಬ್ರೀದ್ ಇನ್ ಮಾಡ್ತಾ ಈ ರೀತಿ ನಿಧಾನದ ಮೇಲೆ ಬರಬೇಕು. ಎದೆ ಭಾಗ ಅಷ್ಟೇ ಮೇಲೆ, ಹೊಟ್ಟೆ ಭಾಗ ಕೆಳಗೆ ಇರಬೇಕು. ಸ್ವಲ್ಪ ತಲೆ ಹಿಂದಾಕ್ರಿ, ದೃಷ್ಟಿ ಮೇಲೆ, ಥ್ರೋಟ್ ರೀಜನ್ ಕಡೆ ಒಂಚೂರು ಸ್ಟ್ರೆಚ್ ಆಗಬೇಕು. ಆಮೇಲೆ ಎಲ್ಬೋಸ್ ಏನಿದೆಯಲ್ಲ ಪ್ರತಿ ಸಾರಿನೂ ಬೆನ್ನು ಹಿಂದೆ ತೊಗೊಂಡು ಹೋಗಬೇಕು. ಬ್ರೀದ್ ಔಟ್ ಮಾಡ್ತಾ ನಿಧಾನವಾಗಿ ಮತ್ತೆ ಚಿನ್ನೆಲ್ಲಕ್ಕೆ ಹಚ್ಚಿರಿ. ಬ್ರೀದ್ ಇನ್, ಮತ್ತೆ ಉಸಿರು ತಗೋತಾ ಮೇಲೆ ಬರ್ತೀರಿ. ಬ್ರೀದ್ ಔಟ್. ಈ ರೀತಿ ಇದನ್ನು ಉಸಿರು ತಗೋಂತ ಮೇಲೆ ಬರಬೇಕು. ಎಕ್ಸೇಲ್ ಮಾಡ್ತಾ ಡೌನ್. ಈ ರೀತಿ ನೀವು ಇದನ್ನು ಒಂದು 8 ರಿಂದ 10 ಬಾರಿ ಮಾಡ್ಬೋದು ಅಥವಾ 5 ಬಾರಿ ಮಾಡ್ಬೋದು. ಬ್ರೀದ್ ಇನ್, ಕೊನೆ ಬಾರಿಗೆ ಬ್ರೀದ್ ಔಟ್ ಮಾಡಿ ಇಲ್ಲೇ ಒಂದು 5 ಕೌಂಟ್ ಮಟ್ಟ ಇರ್ತೀರಿ. 1 2 3 4 5. ಸೊ ಈ ಆಸನದಿಂದ ಥ್ರೋಟ್ ರೀಸನ್ ಏನೈತಲ್ಲ ಸ್ಟ್ರೆಚ್ ಆಗಿರೋದ್ರಿಂದ ಸೊ ಇಲ್ಲಿ ಥೈರಾಯ್ಡ್ ಗ್ಲ್ಯಾಂಡ್ ಫಂಕ್ಷನ್ ಏನೈತಲ್ಲ ಸೊ ಅದು ಇಂಪ್ರೂವ್ಮೆಂಟ್ ಆಗ್ತೈತಿ. ಥೈರಾಯ್ಡ್ ಇದ್ರೆ ಅದು ಕಡಿಮೆ ಆಗ್ತೈತಿ. ಹಾಗೆ ಬೆನ್ನು ಇದ್ರೂ ಕೂಡ ಅದು ಕೂಡ ಕಡಿಮೆ ಆಗ್ತೈತಿ. ರಿಲ್ಯಾಕ್ಸ್. ಸೊ ಇದಾದಮೇಲೆ ನೆಕ್ಸ್ಟ್ ಇಲ್ಲಿಂದ ಬೆನ್ನಿನ ಮೇಲೆ ಮಲ್ಕೊಂಡು ಶವಾಸನ ಸ್ಥಿತಿಗೆ ಹೋಗ್ತೀರಿ. ಶವಾಸನ ಸ್ಥಿತಿ ಒಳಗೆ ನೀವು ಒಂದು 3 ನಿಮಿಷ ಒಳಗೆ 3 ನಿಮಿಷ 5 ನಿಮಿಷ 10 ನಿಮಿಷ ನೀವು ಇಲ್ಲೇ ಇರ್ಬೋದು. ಸೊ ರಿಲ್ಯಾಕ್ಸ್ ಆದಮೇಲೆ ನಿಮ್ಮ ಬಲಗಡೆಯಿಂದ ಎದ್ದು ಕೂತ್ಕೋತೀರಿ. ಸೊ ಈ ಆಸನಗಳನ್ನು ನೀವು ಒಂದು ಅರ್ಧ ತಾಸು ಪ್ರಾಕ್ಟೀಸ್ ಮಾಡ್ಬೋದು. ಸೊ ಅರ್ಧ ತಾಸು ನಿಮಗೆ ಟೈಮ್ ಆಯ್ತು ಅಂತಂದರೆ ಎಲ್ಲ ಆಸನಗಳನ್ನು 2 ಬಾರಿ ಪ್ರಾಕ್ಟೀಸ್ ಮಾಡಿರಿ. ಖಾಲಿ ಹೊಟ್ಟೆಯಲ್ಲಿ ಮಾಡಬೇಕು. ಬೆಳಗ್ಗೆ ಮತ್ತು ಸಾಯಂಕಾಲ ಪ್ರಾಕ್ಟೀಸ್ ಮಾಡಿರಿ. ಹಾಗೆ ಇಲ್ಲಪ್ಪ ನಮ್ಗೆ ಟೈಮ್ ಇಲ್ಲ ಅಂತಂದ್ರೆ 10 ನಿಮಿಷದೊಳಗೂ ಈ ಎಲ್ಲ ಆಸನಗಳನ್ನು ನೀವು ಮಾಡಿ ಮುಗಿಸ್ಬೋದು. ಸೊ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಹೆಣ್ಮಕ್ಳಿಗೆ ಈ ರೀತಿ ಭಾಳ ತೊಂದರೆಗಳಿದ್ದಾವೆ. ಸೊ ಹೆಚ್ಚು ಹೆಣ್ಮಕ್ಳಿಗೆ ನೀವು ಈ ವಿಡಿಯೋನ ಶೇರ್ ಮಾಡಿರಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸ್ರಿ. ನಮಸ್ತೆ.